ಮೊದಲಿಗೆ ಇದು ನನ್ನ ಹತ್ರ ಇನ್ನೊಂದು ಉದಾಹರಣೆ ಇದೆ ಡಾಕ್ಟರ್ ಹೇಳಿದಾಗೆ, ಅದೊಂದು ಹೇಳ್ಕೊಂಡು ಅದನ್ನು ಹೇಳ್ತೇನೆ. ಈಗ ನನ್ನ PS ಆಗಿದ್ದಾರೆ ಪ್ರದೀಪ್ ಅಂತೇಳಿ, ಅವರು ಬ್ಯಾಂಗ್ಳೂರ್ನಲ್ಲಿ ಒಂದು ಒಳ್ಳೆ ಪೋಸ್ಟಲ್ಲಿ ಇದ್ದರು. ಅವ್ರಿಗೆ 2 ಮಕ್ಕಳಿಗೆ ಈ ಪೊಲ್ಯೂಷನ್ ಇದರಿಂದ ಇಲ್ಲಿ ಆಗಲೇ ಇಲ್ಲ. ಒಂದು 5th ಸ್ಟ್ಯಾಂಡರ್ಡ್, ಒಂದು 8th ಸ್ಟ್ಯಾಂಡರ್ಡ್ ಏನೋ. 2 ಮಕ್ಕಳಿಗೂ ಕಡೆಗೆ ಡಾಕ್ಟರ್ ಕೊಟ್ಟಿರೋ ಸಜೆಷನ್ನು, ಬೆಂಗಳೂರಿಂದ ಬಿಡಬೇಕು, ನೀವು ಪೇರೆಂಟ್ಸ್ ಚೆನ್ನಾಗಿದ್ದೀರಿ, ಮಕ್ಕಳಿಗೆ ಅಡ್ಜಸ್ಟ್ ಆಗ್ತಾ ಇಲ್ಲ ಇಲ್ಲಿ ವೆದರ್ ಅಂತೇಳಿ. ಶಿವಮೊಗ್ಗದವರು, ಬಟ್ ಅವರ ಇಬ್ಬರಿಗೂ ಅಷ್ಟು ಪೋಸ್ಟ್ ಅಲ್ಲಿ ಶಿವಮೊಗ್ಗ ಸ್ವಲ್ಪ ಕಷ್ಟ ಅಲ್ಲ ಅಂತೇಳಿ ಏನು ಮಾಡೋದು ಅಂತಿದ್ದಾಗ ಪರಿಚಯ ಆದರು. ಈಗ ನಮ್ಮ ಕಂಪ್ನಿಯಲ್ಲೇ ಇದ್ದಾರೆ. 2 ಮಕ್ಕಳಿಗೆ ಈಗ 3 ವರ್ಷದಿಂದ ನಮ್ಮ ಫಸ್ಟ್ ಸ್ಟಾರ್ಟಿಂಗಲ್ಲಿ ಸಿಕ್ಕಿದವರು ಇವತ್ತಿಗೂ ಕೂಡ ಯಾವುದೇ ಮೆಡಿಕೇಶನ್ ಇಲ್ಲದೆ ಭಾಳ ಖುಷಿಯಾಗಿದ್ದಾರೆ. ಈ ಥರ ಬೇಕಾದಷ್ಟು ಎಕ್ಸಾಂಪಲ್ಸ್ ಇದೆ. ಇನ್ನು ನೀವು ಕೇಳಿರೋ ಪ್ರಶ್ನೆ ಸಾಕಷ್ಟು ಮೀಡಿಯಾದಲ್ಲಿ ಹೇಳ್ಕೊಂಡಿದ್ದೇನೆ, ಶೇರ್ ಮಾಡಿದ್ದೇನೆ. ನಾನೊಬ್ಬ ಕೃಷಿಕ, ನಂದು ನೇಟಿವ್ ನಿಯರ್ ಶೃಂಗೇರಿ ಹತ್ರ ಹಳ್ಳಿ, ಕಾಫಿ ತೋಟ. 96ಅಲ್ಲಿ ನಾನು ತೀರ್ಥಹಳ್ಳಿ ಬಂದೆ, ನಮ್ಮ ಮಾವನವ್ರ ತೋಟಕ್ಕೆ ಬಂದೆ. ಅಲ್ಲಿ ತಮ್ಮ ಬಂದ, ಒಂದು ಬಾವಿ ತೋಡ್ಬೇಕಾದ್ರೆ ಬೆನ್ನು ಹಿಡ್ಕೊಳ್ತು. ಸುಮಾರು ಹೆಸರಾಂತ ಆಸ್ಪತ್ರೆಗಳಲ್ಲಿ 6 ತಿಂಗಳು ಬೇಕಾದಷ್ಟು 1.5 ವರ್ಷ ಅಲೋಪತಿ ಟ್ರೀಟ್ಮೆಂಟಲ್ಲಿ ಗುಣ ಆಗ್ತಾ ಹೋದಾಗ ಕೋಟೆಕಲ್ ಅಂತ ಆಸ್ಪತ್ರೆಗೂ ಸೇರಿಕೊಂಡೆ. ಅಲ್ಲಿ ಕಡಿಮೆ ಆಯಿತು, ಬಟ್ ಈ ಕ್ಲೈಮ್ಯಾಟಿಕ್ ಕಂಡೀಷನ್ನು ಏನಾದ್ರು ವ್ಯತ್ಯಾಸ ಆದರೆ, ಇವರು ಆರ್ಥರೈಟಿಸ್ ಅಂತ ಹೇಳಿದರು, ಆಯುರ್ವೇದದಲ್ಲಿ ಆಮವಾತ ಅಂತ ಹೇಳಿದರು. ನನಗೆ ಯಾವುದ್ರಲ್ಲೂ ಸ್ಪಷ್ಟವಾಗಿ ಗುಣ ಆಗಿರಲಿಲ್ಲ. ಹೇಗಾಯಿತು ಅಂದರೆ, ಒಂದು 2 ವರ್ಷದಲ್ಲಿ ಇವೆಲ್ಲ ಬೆಂಡಾಗಿ ಸ್ವಲ್ಪ ಎಲ್ಲ ಸ್ವೆಲ್ಲಿಂಗು ಆ ಥರ ಎಲ್ಲ ಇರ್ತಾಯಿತ್ತು. ಯಾವ ಮೆಡಿಕೇಷನ್ಲು ಹೋಗಿರಲಿಲ್ಲ. ಆ ಟೈಮಲ್ಲಿ ನನಗೆ ನೋನಿ ಪರಿಚಯ ಆಗಿತ್ತು. ಅದು ನನಗೇನಾಗಿತ್ತು ಅಂದರೆ, ಸಾಕಷ್ಟು ಪೂಜೆ ಹೋಮ ಅವನ ಆಸ್ಪತ್ರೆಗಳು, ನನ್ನ ಮಕ್ಕಳಿಬ್ಬರು ಚಿಕ್ಕವರು, ಹೊಸದಾಗಷ್ಟು ತೋಟ ಮಾಡಿದ್ದೆ, ಮನೆ ಅರ್ಧಂಬರ್ದಾಗಿತ್ತು, ದುಡಿಯೋ ವ್ಯಕ್ತಿ ನಾನೇ ಮಲಗಿದ್ದೆ. ಆ ಟೆನ್ಷನಲ್ಲಿದ್ದಾಗ ಈ ನೋನಿ 2800 rupees ಪರ್ ಲೀಟರ್ 2 ವರ್ಷ ತೊಗೋಬೇಕು ಅಂದರು. ತುಂಬ ಒಳ್ಳೆ ಪ್ರೆಸೆಂಟೇಷನ್ ಕೊಟ್ಟು, ಚೆನ್ನೈದು ಒಂದು ಕಂಪನಿ. ಬಟ್ ನನಗೆ ತೊಗೊಳ್ಲಿಕ್ಕೆ ಮನಸ್ಸು ಒಪ್ಪಲಿಲ್ಲ. ಇಷ್ಟು ಆಸ್ಪತ್ರೆಲಿ ಆಗತ್ತೆ, ಇದೇನು ಮಾಡುತ್ತೆ ಅಂತ ಬಿಟ್ಟಿದ್ದೆ. ಕಡೆಗೆ ಹೀಗೆ ಆಯುರ್ವೇದಿಕ್ ಲೈನಲ್ಲಿ ಇರೋರನ್ನ ಕೇಳುವಾಗ ಶರ್ಮಾಜಿ ಅಂತ ಗೋಕರ್ಣದಲ್ಲಿ ಒಬ್ಬರು ಪರಿಚಯ ಆಗುತ್ತೆ. ಅವರ ಅಜ್ಜನ ಕಾಲದಿಂದ ನೋವಿಗೋಸ್ಕರ ಬಳಸ್ತಾ ಇರ್ತಾರೆ, ತುಂಬ ಹೆಲ್ತಿಗೆ ಒಳ್ಳೇದು ಅಂತ ಗೊತ್ತಾಗುತ್ತೆ. ನಮ್ಮ ಲೇಬರ್ಸ್ ಕಳಿಸಿ ಒಂದು ಚೀಲ ಹಣ್ಣು ತರಿಸಿದೆ. ನಂದೇನಿತ್ತು ಅಂದರೆ, ಮೂಸಂಬೆ ಆ್ಯಪಲ್ ಥರ ಜ್ಯೂಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟು ನಾನೇ ಕುಡಿಬೋದಲ್ಲ ಅಂತೇಳಿ, ನೋನಿ ಜ್ಯೂಸ್ ಕುಡಿದ್ರೆ ಗುಣ ಆಗುತ್ತೆ ಅಂತ ಅವ್ರಿಗೂ ಹೇಳಿದ್ರಲ್ಲ, ಹಾಗೆ ಅಂತೇಳಿ. ಮನೆಗೆ ಬಂದ ಮೇಲೆ ಗೊತ್ತಾಗಿದ್ದು ಕೆಟ್ಟ ವಾಸನೆ, ಕೆಟ್ಟ ರುಚಿ, ಅದು ಯಾವುದು ಬಳಸೋಕ್ಕಾಗಲಿಲ್ಲ. ಇವತ್ತು ಕೊಪ್ಪ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿದ್ದಾರೆ ಡಾಕ್ಟರ್ ಸಂಜಯ್ ಅಂತ, ಅವ್ರನ್ನ ಕಾಲೇಜ್ ಮೇಟು. ಅವ್ರಿಗೆ ಫೋನ್ ಮಾಡಿದೆ, ಅವರೊಂದು ಸಂಡೇ ಬಂದರು. ನನ್ನ ಸ್ಥಿತಿ ನೋಡಿ ಅವ್ರಿಗೆ ಬೇಜಾರು ಆಯಿತು. ಯಾಕೆಂದರೆ ಆ ಟೈಮಲ್ಲಿ ಅವ್ರು ಬಂದಾಗ ಬಾತ್ರೂಮಿಗೆ ಹೋಗ್ಬೇಕಾದ್ರೂ ಅಂಬೆಗಾಲಿಕ್ಕೊಂಡು ಹೋಗಬೇಕಾಗಿತ್ತು. ನಂಗೆ ನಡೆದಾಡಕ್ಕೆ ಆಗ್ತಿರ್ಲಿಲ್ಲ 2004ಅಲ್ಲಿ. ಆಗ ಅವರು ಆಯುರ್ವೇದ ಹೇಳೋ ಟ್ರೀಟ್ಮೆಂಟ್ ಎಲ್ಲ ನಂಗೆ ಬೇರೆ ಬೇರೆ ಹಾಸ್ಪಿಟ್ಲಲ್ಲಿ ಆಗಿತ್ತು. ಈ ಹಣ್ಣು ತರಿಸಿ ಕುಡಿಯೋ ಹಾಗೆ ಮಾಡ್ತೀನಿ ಅಂತ ಹೇಳಿದರು. ಪುನಃ ನಮ್ಮ ಕೆಲಸವನ್ನು ಕಳಿಸಿ ಆ ಕಾಡಿಂದ ಹಣ್ಣು ತರಿಸಿದೆ. ನನ್ನನ್ನು ಅಡ್ಮಿಟ್ಟು ಮಾಡಿಕೊಂಡ್ರು. 21 ದಿವಸ ಅಲ್ಲಿ ಅಡ್ಮಿಟ್ ಆಗಿದೆ. ಅವರ ಫಾರ್ಮಸಿನೂ ಅವಾಗ ಹೊಸದಾಗಿ ಓಪನ್ ಆಗಿದ್ದರಿಂದ ನನ್ನ ಮಿಸಸ್ ಕೈಲೇನೆ ಒಂದು ಕ್ಯಾನ್ ಔಷಧಿ ರೆಡಿ ಮಾಡಿಸಿದ್ರು, ಕುಡಿಯೋ ಹಾಗೆ ಮಾಡಿ. ಈಗ ನೀವು ಹಾಗಲಕಾಯಲ್ಲಿ ಅಡಿಗೆ ಹೇಗೆ ರುಚಿ ಮಾಡ್ಬೋದು, ಹಾಗೆ ಅಷ್ಟು ವಾಸನೆ ಇದ್ದರೂ ಕೂಡ ಬೇರೆ ಕೆಲವು ವಿಶೇಷವಾದ ಗಿಡಮೂಲಿಕೆನ ಮಿಶ್ರಣ ಮಾಡಿ ಆದಾಗ ಕುಡಿಲಿಕ್ಕೆ ಯೋಗ್ಯವಾಗಿ ಮಾಡಿಸಿದ್ರು. ನಂಬಿಕೆಯಲ್ಲಿ ಕುಡಿತಾ ಬಂದೆ. 3 ತಿಂಗಳಲ್ಲಿ ಬೆರಳು ಬಿಚ್ಚೋಗಾಯ್ತು, ಗೋಡೆ ಹಿಡಿದು ನಡೆದೋಷ್ಟಾದೆ. 1.5 ವರ್ಷದಲ್ಲಿ ಅಂಗಳಕ್ಕೆ ಬಂದೆ. ಹಾಗೆ ನನಗೆ ಸ್ವಲ್ಪ ಆರಾಮಾದ್ಮೇಲೆ, ನಂದು ಮೊದಲಿಂದ ಕೃಷಿಯಲ್ಲಿ ಇದ್ದಿದ್ದರಿಂದ ಯಾವುದೇ ಹೊಸದು ಬೀಜ ಅಥವಾ ಗಿಡ ಸಿಕ್ಕಿದ್ರೆ ತೋಟಕ್ಕೆ ಹಾಕೋದು ಒಂದು ಪ್ಯಾಷನ್ನು. ನೋನಿ ಗಿಡನೂ ಹಾಕಿದೆ. ಇದೊಂದು 3 ತಿಂಗಳಿಗೆ ಹಣ್ಣು ಸ್ಟಾರ್ಟ್ ಆಗುತ್ತೆ. ಹಣ್ಣು ಬಂತು. ನನ್ನ ಹಾಗೆ ನೋವಿರೋರಿಗೆ ಕೊಡ್ತಾ ಬಂದೆ. ಹೀಗೆ ವರ್ಡ್ ಆಫ್ ಮೌತಲ್ಲಿ ಒಂದಷ್ಟು 2 ವರ್ಷದಲ್ಲೇ ತುಂಬ ಔಷಧಿ ಕೊಡೋರು ಮನೆ ಅಂತ ಹಳ್ಳಿಗೆ ಬರೋರು, ಅವ್ರು ತಂದು ಕ್ಯಾನು ಬಾಟ್ಲಿಗೆ ಹಾಕಿ ಕೊಡ್ತಾ ಇದ್ದೆ. 2009ಅಲ್ಲಿ ಶಿವಮೊಗ್ಗ ಬಂದೆ. ಇದೇನೋ ಒಂದು ಹೊಸ ಪ್ರಪಂಚ ಅಟ್ರಾಕ್ಟ್ ಮಾಡ್ತಾ ಇದೆ, ತುಂಬ ಜನಿಗೆ ಫೀಡ್ಬ್ಯಾಕ್ ಚೆನ್ನಾಗಿದೆ, ಇದರ ಹಿಂದೆ ಸ್ವಲ್ಪ ಕೆಲಸ ಮಾಡೋಣ ಅಂತ. ಬಟ್ ಕಾನೂನಿನ ಅಡಚಣೆಗಳು ಭಾರಿ ಬಂದಿತ್ತು. ಯಾಕಂದರೆ ಔಷಧಿ ಅಂತ ಕೊಡಲಿಕ್ಕೆ ಯಾವ ಲೈಸೆನ್ಸ್ ಇಲ್ಲ, ಲೇಬಲ್ ಇಲ್ಲ, ಒಂದು ಟ್ರಸ್ಟ್ ಬರಬೇಕಲ್ಲ, ಕೊಡುವ ರೈಟ್ಸು ಇಲ್ಲ, ಹೀಗೆ ಅಂತೇಳಿ. ಒಂದು ಡಿವೈನ್ ಸಪೋರ್ಟ್, ಒಳ್ಳೊಳ್ಳೆ ನನಗೆ ಮಾರ್ಗದರ್ಶಕರ ಎಲ್ಲ ಹೆಲ್ಪ್ ಸಿಕ್ತು, ಅವರ ಸಹಕಾರದಲ್ಲಿ, ಮಾರ್ಗದರ್ಶನದಲ್ಲಿ. ಹಾಗೆ ನಿಮ್ಮ ಮೀಡಿಯಾದವರು ಇದೇನು ಹೊಸದನ್ನು ಮಾಡೋದನ್ನು ಗುರುಸಿ ಆ ಟೈಮಲ್ಲೇ ಸಾಕಷ್ಟು ಸಹಕಾರ ಎಲ್ಲ ಕೊಟ್ಟಿದ್ರು. ಬೆಳೀತಾ ಬಂತು. ಆದರೂ ಕೂಡ ನನಗೆ ತುಂಬ ತೊಂದರೆ ಆಗ್ತಿತ್ತು. ವರ್ಷ ಇಡೀ ಏನು ಯಾರಿಗೋ ಕೊಟ್ಟರೆ ಯಾರೋ ಒಬ್ಬರಿಂದ ಮೋಸ ಹೋಗ್ತಾ ಇದ್ದೆ. ಅದೊಂದು ತುಂಬ ಚಾಲೆಂಜಿಂಗ್ ಆಗಿತ್ತು. ಆ ಟೈಮಲ್ಲಿ ನನಗೆ ನಾರಾಯಣ್ ಮತ್ತು ಮಂಗಳ ಮೇಡಮ್ ಅವ್ರ ಪರಿಚಯ ಆಯಿತು. ಅವರ ಅಸೋಸಿಯೇಷನ್ ತುಂಬ ಚೆನ್ನಾಗಾಯಿತು. ಅವ್ರದ್ದು ಒಂದು ಹೊಸ ವಿಷನ್ ಇತ್ತು, ಏನೋ ಒಂದು ಸಮಾಜಕ್ಕೆ ಕೊಡಬೇಕಂತೇಳಿ. ಒಂದು ವೈಜ್ಞಾನಿಕವಾಗಿ ಮಾರ್ಕೆಟಿಂಗ್ನ ಪ್ರಾರಂಭ ಮಾಡಿದ್ರು. ಇವತ್ತು ಹೆಮ್ಮೆಯಿಂದ ಹೇಳ್ಕೊಳ್ಬೋದು, 1000 ಜನರಿಗೆ ಉದ್ಯೋಗ ಆಗಿದೆ, ಲಕ್ಷಾಂತರ ಜನರಿಗೆ ಆರೋಗ್ಯ ಸಿಕ್ಕಿದೆ. ದೇಶಾದ್ಯಂತ ಇವತ್ತು ನಮ್ಮ ಅಮೃತ್ ನೋನಿ ಹಳ್ಳಿಯ ಮೂಲೆ ಮೂಲೆಯಲ್ಲೂ ಸಿಗೋ ಹಾಗೆ ಮಾಡಿದ್ದಾರೆ. ಇದು ಒಂದು ಹಂತ. ಆದರೆ ನೆಕ್ಸ್ಟು ನನಗೆ ಕೃಷಿ ಯೂನಿವರ್ಸಿಟಿ ಇಂಥವರೆಲ್ಲ ಸಂಪರ್ಕಕ್ಕೆ ಬಂದ ಮೇಲೆ ರಿಸರ್ಚ್ ಸೈಡಲ್ಲಿ ತುಂಬ ಕೆಲಸ ಮಾಡ್ತಾ ಇದ್ವಿ ನಮ್ಮ ಕಂಪನಿಯಿಂದ. ಈಗ ಅಗ್ರಿಕಲ್ಚರ್ ಯೂನಿವರ್ಸಿಟಿಯವರು ಇದು 3ನೇ ವರ್ಷ.
ಸಾವಿರಾರು ರಿಸರ್ಚನ್ನು ನೀವು ಪ್ರಾಪಂಚಿಕ ಮಟ್ಟದಲ್ಲಿ ಬೇರೆ ಬೇರೆ ದೇಶದಲ್ಲಿ ಆಗಿದ್ದನ್ನು ನೀವು ನೋಡ್ಬೋದು. ಇಂಟರ್ನೆಟ್ಟಲ್ಲಿ ಬೇಕಾದಷ್ಟು ಪೇಪರ್ಸ್ ಇದೆ. ಆದರೆ ಒಬ್ಬ ರೈತ ಹೇಗೆ ಬೆಳೆದ್ರೆ ಇದರಲ್ಲಿ ಪೌಷ್ಟಿಕಾಂಶ ಜಾಸ್ತಿ ಇರುತ್ತೆ ಅನ್ನೋದ್ರ ಬಗ್ಗೆ, ಸಾವಯವ ಮಟ್ಟದಲ್ಲಿ ಅದನ್ನು ಗುಣಮಟ್ಟದಲ್ಲಿ ಬೆಳೆಯೋದು ಹೇಗೆ ಅನ್ನೋದ್ರ ಬಗ್ಗೆ ಫಸ್ಟ್ ಟೈಮ್ ಇನ್ ದ ವರ್ಲ್ಡ್ ನನ್ನ ಕೃಷಿ ಕ್ಷೇತ್ರದಲ್ಲಿ 4 ಎಕರೆ ಪ್ರದೇಶದಲ್ಲಿ ಅದರ ಸಂಶೋಧನೆ ಆಗ್ತಾ ಇದೆ. ತುಂಬ ಚೆನ್ನಾಗಿ ರಿಸಲ್ಟು ಬರ್ತಾ ಇದೆ. ಅದೇ ಮಾಹಿತಿನ ನಾವು ನಮ್ಮ ಎಲ್ಲ ಏನು ಬಳಗ ಇದೆ, ಕೃಷಿಕರ ಬಳಗ, ಅದಕ್ಕೆ ಟ್ರಾನ್ಸ್ಫರ್ ಮಾಡಿ ಅವರಿಂದನೂ ಕೂಡ ಅದೇ ಮಟ್ಟದ ಬೆಳೆಯನ್ನು ಬೆಳೆಸ್ಕೊಳ್ಳಿಕ್ಕೆ ಆ ಇಲಾಖೆ ಕೂಡ ನಮಗೆ ತುಂಬ ಸಪೋರ್ಟಿವ್ ಆಗಿದೆ. ಹಾಗೆ ನಮ್ಮ ಯಾವುದೇ ಪ್ರಾಡಕ್ಟಿಗೆ ಆಯುರ್ವೇದದಲ್ಲಿ ಈ ರೀತಿ ಲೈಸೆನ್ಸ್ ತಗೋಬೇಕು, ಈ ರೀತಿಯಲ್ಲಿ ಅದರ ಕ್ವಾಲಿಟಿ ಮೇಂಟೈನ್ ಮಾಡಬೇಕು, ಹೀಗೆ ಇನ್ಸ್ಟ್ರಕ್ಷನ್ ಇರುತ್ತೆ. ಅಲೋಪತಿಗೆ ಇದ್ದ ಹಾಗೆ ನಮಗೆ ಹ್ಯೂಮನ್ ಟ್ರಯಲ್ ಇದೆಲ್ಲ ಅವಶ್ಯಕತೆ ಇಲ್ಲ. ಆದರೂ ನಮ್ಮ ಒಂದು ಕ್ಯೂರಿಯಾಸಿಟಿಗೆ ಡಯಾಬಿಟಿಕ್ ಮೇಲೆ ಮಾಡಿದ್ವಿ. ತುಂಬ ಅದ್ಭುತವಾದ ರಿಸಲ್ಟ್ ಬಂತು. ನಿಮ್ಮೊಟ್ಟಿಗೆಲ್ಲ ಶೇರ್ ಮಾಡಿಕೊಂಡು ಸಾಕಷ್ಟು ಅದ್ರ ಬಗ್ಗೆ ಎಲ್ಲ ಲೇಖನಗಳು ಬಂತು. ಮೊದಲನೇ ಸರಿ ಇಷ್ಟು 100ಕ್ಕೆ 100 ಒಂದು ಸೈಡ್ ಎಫೆಕ್ಟ್ ಇಲ್ಲದೆ ಸೈಡ್ ಬೆನಿಫಿಟ್ಸ್ ಬಂದಿರೋ ಪ್ರಾಡಕ್ಟ್ ಅನ್ನೋದನ್ನು ಸೈಂಟಿಫಿಕ್ ಆಗಿ ರಿಸರ್ಚ್ ಪೇಪರನ್ನು ಕೊಟ್ಟಿದ್ದಾರೆ, ಪಬ್ಲಿಕೇಶನ್ ಆಗಿದೆ. ಈಗ ಆರ್ಥೋ ಪ್ಲಸ್ ಬಗ್ಗೆ ಬನಾರಸ್ ಯೂನಿವರ್ಸಿಟಿಯಲ್ಲಿ ಆಗ್ತಾ ಇದೆ. ತುಂಬ ಅದು ಕೂಡ ಈಗ ಸದ್ಯದಲ್ಲಿ ನಮಗೆ ಅದರ ಸಂಪೂರ್ಣ ಫಲಿತಾಂಶ ಕೈಗೆ ಸಿಗ್ತಾ ಇದೆ. ತುಂಬ ಅದ್ಭುತವಾಗಿ ಅದರ ರಿಸಲ್ಟ್ ಕೂಡ ಬಂದಿದೆ. ಅಂದರೆ ಇಲ್ಲಿ ಈ ಎಲ್ಲ ರಿಸರ್ಚು ಒಂದು ಸಂಸ್ಥೆ ಮಾಡ್ಲಿಕ್ಕೆ ನಿಜವಾಗ್ಲೂ ತುಂಬ ಕಷ್ಟ. ಯಾಕೆಂದರೆ ದೊಡ್ಡ ಮೊತ್ತದ ಹಣವನ್ನು ನಾವು ವಿನಿಯೋಗಿಸ್ಬೇಕಾಗತ್ತೆ. ನಮಗೆ ಯಾವುದೇ ಅಥಾರಿಟಿ ಅಥವಾ ಯಾವುದೇ ಅದು ನೆಸಿಟಿ ಇಲ್ಲದೆ ಹೋದ್ರೂ ಕೂಡ ಪೇಪರ್ ಮಾತಾಡೋವಾಗ ಆಗಬೇಕು. ನಾವೇನು ಕೊಡ್ತಾ ಇದ್ದೀವಿ, ನಮ್ಮ ಪ್ರಾಡಕ್ಟ್ ಕ್ವಾಲಿಟಿ ಆ ರೀತಿ ಇದೆ, ಇದೇ ರೀತಿಯಲ್ಲಿ ವೈಜ್ಞಾನಿಕವಾಗಿ ಕೆಲಸ ಮಾಡುತ್ತೆ ಅನ್ನೋದು ಆ ಪೇಪರ್ ಆಗೋಬೇಕು ಅನ್ನೋ ಉದ್ದೇಶದಿಂದ ಇದನ್ನೆಲ್ಲ ಒಂದು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ, ನಡೀತಾ ಇದೆ.